ಊರಿಗೆ ಪ್ರೇಮ್ ಬರ್ತಿದ್ದಾರೆ ಚಿಕ್ಕಪ್ಪನಿಗೆ ಒಂದು ಕರೆಕ್ಟ್ ಆದ ಸೂಕ್ತವಾದ ಸ್ಫೂರ್ತಿ ಅಂತ ಆ ಚಿಕ್ಕ ವಯಸ್ಸಿನ ಏನೇ ಮಾಡಿದ್ರು ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ತುಂಬಾ ಖುಷಿ. ಅದನ್ನ ಇವತ್ತೊಂದು ದಿನಚರ ತುಂಬ ಖುಷಿ ಆಗುತ್ತೆ. ಎಲ್ಲರಿಗಿಂತ ಜಾಸ್ತಿ ಖುಷಿ ಆಗುತ್ತೆ ಅವ್ರ ಇದನ್ನ ಸ್ಫೂರ್ತಿ ಥರ ಒಂದು ಒಳ್ಳೆ ದಿನ ಥರ ಆಚರಿಸ್ತಾರೆ ಅಂತ ಸ್ಫೂರ್ತಿಯಾಗಿ ಅವ್ರಿಗೆ ಅಲ್ಲಿ ಚಿಕ್ಕಮ್ಮನ ತುಂಬ ಜನಕ್ಕೆ ಈ ಥರದ ನಾವು ನೋಡ್ತಾ ಅಭಿಮಾನ ಅಪ್ಪು ಇಲ್ಲಿದ್ದಾರೆ ಅಂತಂದರೆ ಇಲ್ಲಿದ್ದಾರೆ ಸಾವಿರಾರು ಜನ ಹೇಳಿದ್ದಾರೆ ಕೋಟ್ಯಾಂತರ ಮಂದಿಯ ಹುಡುಗರು ಇದ್ದಾರೆ. ಹಾಂ ಸರ್ ಹೇಳಿ. ಅಪ್ಪು ಸರ್ ಎಲ್ಲಿದ್ದಾರೆ ಅಂತಂದರೆ ಕೋಟ್ಯಾಂತರ ಮಂದಿ ಹೃದಯದಲ್ಲಿದ್ದಾರೆ. ಇಡೀ ಕರ್ನಾಟಕದ ಜನರ ಹೃದಯದವರು ಶಾಶ್ವತ ಹೋಗಿದ್ದಾರೆ. ಸೊ ಆ ಪ್ರೀತಿ ನೋಡ್ತಾ ಇದ್ದೀವಿ, ಕಾಣಿಸ್ತಾ ಇದೆ. ಅಂದರೆ ಅಪ್ಪು ಅವರ ಬರ್ಡೇಗೋ ಅಥವಾ ಡೆತ್ ಆನಿವರ್ಸರಿಗೂ ಮಾತ್ರ ಅಭಿಮಾನಿಗಳು ಬರಲ್ಲ. ಇಲ್ಲಿ ಎವ್ರಿ ಡೇ 10,000 to 15,000 ಜನ ಬರ್ತಾನೆ ಇರ್ತಾರೆ. ಹಾಗಾಗಿ ಈ ಜಾಗನೇ ಆ ಥರ ಆಗಿದೆ. ಪ್ರತಿದಿನ ಜನ ಬರ್ತಾನೆ ಇರ್ತಾರೆ. ಚಿಕ್ಕಪ್ಪ ಅದೇ ಹೇಳ್ತೀನಿ. ಆಮೇಲೆ ಬರೀ ಬರ್ಡೇಗೆ ಇಲ್ಲ ಹಿಂದಿನ ದಿನ ಅಂತಲ್ಲ, ಆ ಪ್ರತಿದಿನ ನೋಡಿದ್ರೂ ತುಂಬ ಸಂಡೇಸ್ ಬರ್ತಾ ಇರ್ತಾರೆ. ಮಕ್ಕಳನ್ನ ಕರ್ಕೊಂಡು ಬಂದು ನಾಮಕರಣ ಮಾಡ್ತಾರೆ. ಮದುವೆ ಆದಮೇಲೆ ಬಂದ್ಬಿಟ್ಟು ಹೋಗ್ತಾರೆ. ತುಂಬ ಖುಷಿ ಆಗ್ತದೆ ನೋಡೋಕ್ಕೆ. ಒಂಥರ ಖುಷಿ ಆಗುತ್ತೆ. ಇವತ್ತು ವಂದಿತಾ ಅವರು ನೀವು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ, ಚಿಕ್ಕಮ್ಮ ಅವ್ರು ಬಂದಿಲ್ಲ. ಆಂಟಿ ಇಲ್ಲ ಊರಲ್ಲಿ, ಸೊ ಅದಕ್ಕೆ ಬಂದ್ಬಿಟ್ಟು ನಿಮ್ಮ ಬ್ರದರ್ ಯುವ ಅವರ ಒಂದು ಸಿನಿಮಾ ಕೂಡ ಇದೇ ತಿಂಗಳು ಬರ್ತಾ ಇದೆ. ಜಾಕಿ ರಿಲೀಸ್ ಆಗಿದೆ. ಶಿವಣ್ಣ ಅವರು ಕಟಕದ ಮನಕ ಆಯಿತು, ನಿಮ್ಮದು ಸರಳ ಪ್ರೇಮ ಕಥೆ ಇತ್ತು. ಆಲ್ಮೋಸ್ಟ್ ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ಥರ ಇದೆ ದೊಡ್ಡಮನೆಯಿಂದ. ರೀಸೆಂಟ್ ಮಾರ್ಚ್ ಮಂತ್ ಅಂದಾಗ ದೊಡ್ಡಮನೆ ಮಂತ್, ಮಾರ್ಚ್ ಏಪ್ರಿಲ್ ದೊಡ್ಡಮನೆ ಮಂತ್. ತುಂಬ ಖುಷಿ ಆಯ್ತು. ಅದೇ ಈಗ ಮುಂದೆ ತಾನೇ ಜಾಕಿ ನೋಡ್ಕೊಂಡು ಬಂದೆ 3 ದಿನದಿಂದ. ಏನೋ ಹೊಸ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇತ್ತು. ಸಿನಿಮಾ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅಲ್ಲಿ ಒಂದು ಆಗುವಂಥ ಇಮೋಷನಲ್ ಫೀಲಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡಿದೆ. ದೂರದ ಸಿನಿಮಾ ರಿಲೀಸ್ ಆಗ್ತಿದೆ 29. ಈಗಾಗಲೇ ಒಂದು 2 ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಎಲ್ಲ ಜನರಿಗೆ ತುಂಬಾ ಇಷ್ಟ ಆಗಿದೆ. ಸೊ ನಾನು ಎಲ್ಲ ಪ್ರತಿ ಅಭಿಮಾನಿ ಥರ ನಾನು ಹೋಗಿ ಥಿಯೇಟ್ರಲ್ಲಿ ನೋಡೋಕ್ಕೆ ನಿಮ್ಮ ಈ ಗೆಟಪ್ ಗ್ರಾಮಾಯಣ ಸಿನಿಮಾ ಹತ್ರ ನಂದು ಗ್ರಾಮೀಣ ಸಿನಿಮಾ ಈಗ ಶೂಟಿಂಗ್ ನಡೀತಾ ಇದೆ. ಫ್ಯೂ ಮಂತ್ಸ್ ಕೂಡ ಬರ್ತೀನಿ.